ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹನ್ನೀಸ್ ಕಿಚನ್. ಇವತ್ತು ಟೊಮೆಟೊ ಗಟ್ಟಿ ಸಾರು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಇದು ರೀಸೆಂಟಾಗಿ ಬೊಂಬಾಟ್ ಭೋಜನ ಶೋ ಅಲ್ಲಿ ಬಂದ ರೆಸಿಪಿ. ನಾವೊಮ್ಮೆ ಟ್ರೈ ಮಾಡಿದ್ದೇನೆ, ಸಖತ್ತಾಗಿ ಬಂದಿದೆ. ನೀವೊಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಇದು 4 ಟೊಮೆಟೊದ ಗಟ್ಟಿ ಸಾರು. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ನೋಡೋಣ. 2 ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಒಂದು 6 ಉದ್ದ ಮೆಣಸು, ಹಾಗೆ 2 ಸ್ಪೂನಷ್ಟು ಕೊತ್ತಂಬರಿ, ಹಾಗೆ 2 ಚಕ್ಕೆ, 1 ಸ್ಪೂನಷ್ಟು ಜೀರಿಗೆ, ಹಾಗೆ ಅರ್ಧ ಸ್ಪೂನಷ್ಟು ಮೆಂತೆ, 2 ಸ್ಪೂನಷ್ಟು ವೈಟ್ ರೈಸ್, ಹಾಗೆ ಸ್ವಲ್ಪ ಹುಳಿ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಮತ್ತು 5 ರಿಂದ 6 ಬೆಳ್ಳುಳ್ಳಿ, ಹಾಗೆ 4 ಟೊಮೆಟೊ. ಇಷ್ಟು ಬೇಕಾದ ಇಂಗ್ರೀಡಿಯೆಂಟ್ಸ್. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕದೆ ರೋಸ್ಟ್ ಮಾಡಬೇಕು, ಡ್ರೈ ರೋಸ್ಟ್ ಮಾಡಬೇಕು. ಹುಳಿದು ರಸ ಲಾಸ್ಟಿಗೆ ಹಾಕಿದ್ರಾಯಿತು. ನಾನು ಇಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸನ್ನು ಫ್ರೈ ಮಾಡಬೇಕು. ಬೆಳ್ತಿಗೆ ಅಕ್ಕಿ, ಹಾಗೆ ಮೆಣಸು, ಕೊತ್ತಂಬರಿ, ಜೀರಿಗೆ, ಕಡಲೆಬೇಳೆ, ಚಕ್ಕೆ, ಮೆಂತೆ ಇಷ್ಟನ್ನು ಹಾಕಿ ಫ್ರೈ ಮಾಡಬೇಕು. 1 ನಿಮಿಷ ರೋಸ್ಟ್ ಆದರೆ ಸಾಕಾಗತ್ತೆ. ನೋಡಿ, ಈಗ ರೋಸ್ಟ್ ಆಗಿದೆ. ಇದನ್ನಿನ್ನು ಫೈನ್ ಪೌಡರ್ ಮಾಡಬೇಕು. ನೋಡಿ, ಈಗ ಪೌಡರ್ ರೆಡಿ ಆಗಿದೆ. ಇನ್ನು ಬೆಳ್ಳುಳ್ಳಿ, ಹಾಗೆ 4 ಟೊಮೆಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಇದನ್ನು ಫೈನ್ ಪೇಸ್ಟ್ ಮಾಡಬೇಕು. ನೋಡಿ ಈ ಥರ. ಅಥವಾ ನೀವು ಬೆಳ್ಳುಳ್ಳಿ, ಟೊಮೆಟೊ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸಪ್ರೇಟಾಗಿ ಸ್ವಲ್ಪ ನೀರು ಹಾಕಿ ಬೇಯಿಸಿ ಕೂಡ ನೀವು ಪೇಸ್ಟ್ ಮಾಡ್ಬೋದು. ಒಂದು ಬಾಣಲೆಗೆ ನಾವು ಮಾಡಿಟ್ಟ ಪೇಸ್ಟನ್ನು ಈ ಥರ ಹಾಕಬೇಕು. ನಮಗೆ ಎಷ್ಟು ಬೇಕು ನೀರು ಮೊದಲಿಗೆ ಹಾಕಿ ಆ್ಯಡ್ ಮಾಡಬೇಕು. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಾವು ತುಂಬ ಸಲ ಮಾಡಿದ್ದೇವೆ. ನಮಗೆ ಎಷ್ಟು ಬೇಕು ನೀರು ಅಷ್ಟು ಆ್ಯಡ್ ಮಾಡಬೇಕು ಮೊದಲಿಗೆ. ಹಾಗೆ ಇಲ್ಲಿ ಹುಣಸೆ ರಸ, ಇದು ನಾವು ತುಂಬ ಹಾಕಬೇಕು ಅಂತೇಳಿ ಸ್ವಲ್ಪ ಹಾಕಿದರೆ ಸಾಕಾಗತ್ತೆ. ಯಾಕಂದರೆ ನಾವು ಟೊಮೆಟೊ ಹಾಕಿರೋದ್ರಿಂದ ಹುಳಿ ಜಾಸ್ತಿ ಏನು ಬೇಡ. ಹಣ್ಣಾದ ಟೊಮೆಟೊ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಹಾಕಿ ಫುಲ್ ಮಿಕ್ಸ್ ಮಾಡಬೇಕು. ಆಮೇಲೆ ನಾವು ಮಾಡಿಟ್ಟ ಪೌಡರಲ್ಲಿ 3 ಸ್ಪೂನಷ್ಟು ಹಾಕಬೇಕು. ಪೌಡರ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಬೋದು ರುಚಿಗೆ. ಹಾಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ, ನಾನಿಲ್ಲಿ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿದ್ದೇನೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಇಂಗು, ಇಷ್ಟನ್ನು ಹಾಕಿ ಸಾರಿಗೆ ಆ್ಯಡ್ ಮಾಡಬೇಕು. ಆಗ ತುಂಬಾ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಈ ರೆಸಿಪಿ. ಚಾನಲ್ ಹೊಸದಾಗಿ ನೋಡಿರೋದಾದರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದಕ್ಕೆ ಹಣ್ಣಾದ ಟೊಮೆಟೊ ಹಾಕಿದರೆ ಇನ್ನೂ ಸಹ ಟೇಸ್ಟ್ ಚೆನ್ನಾಗಿರುತ್ತೆ, ಅದೊಂದು. ಆಮೇಲೆ ಹುಳಿ ಇದಕ್ಕೆ ಸ್ವಲ್ಪ ಬೇಕು. ನಾವಿಲ್ಲಿ ಸ್ವಲ್ಪವೇ ತಗೊಂಡದ್ದು. ನೀವು ಅದಕ್ಕಿಂತ ಕಮ್ಮಿ ಕೂಡ ಹಾಕಿದರೆ ಇನ್ನೂ ಸಹ ಟೇಸ್ಟ್ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.